ಜೀವನದಲ್ಲಿ ಬಂದಿದ್ದನ್ನು ಬಂದಂತೆ ಎದುರಿಸ್ತೀನಿ ಅನ್ನುವ ಆತ್ಮಸ್ಥೈರ್ಯ ಇದ್ದರೆ ಮಾತ್ರ ದುಃಖ ಇರೋದಿಲ್ಲ ಅಂತ ಹೇಳಿದ ಕೃಷ್ಣ ಮುಂದುವರಿಸ್ತಾ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 15ರಲ್ಲಿ ಯಂ ಹಿನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ ಹೇಳ್ತಿದ್ದಾನೆ. ಕೃಷ್ಣ ಮುಂದುವರೆದು ಹೇಳ್ತಾ ಇದ್ದಾನೆ, ಯಾವ ಪುರುಷನಿಗೆ ಮಾತ್ರ ಸ್ಪರ್ಶ ಕಾಡೋದಿಲ್ವೋ ಅವನು ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರ ಅಂತ. ಇಲ್ಲಿ ಪುರುಷ ಅನ್ನೋ ಪದ ಬಂದಿದೆ. ಪುರುಷ ಅಂದರೆ ಗಂಡಸರಿಗೆ ಮಾತ್ರ ಸಾಧನೆ ಮೋಕ್ಷ ಅನ್ನುವಂಥ ಮೂಢನಂಬಿಕೆ ನಮ್ಮಲ್ಲಿದೆ. ಆದರೆ ಪುರುಷ ಅಂತಂದರೆ ಪುರದಲ್ಲಿ ಇರುವ ಜೀವ. ಪುರ ಅಂದರೆ ಪೂರ್ಣವಾದ ದೇಹ, ಅಂದರೆ ಮಾನವ ದೇಹ. ಆದ್ದರಿಂದ ಪುರುಷ ಅಂದರೆ ಮಾನವರು, ಹ್ಯೂಮನ್ ಬೀಯಿಂಗ್ಸ್ ಅಥವಾ ಸಾಧಕ ಜೀವ ಅಂತ ಅರ್ಥ. ಸ್ಥೂಲ ಶರೀರದಲ್ಲಿದ್ದೂ ಕೂಡ ಯಾರಿಗೆ ಮಾತ್ರಾಸ್ಪರ್ಶದಿಂದ ಬರುವ ಸುಖ ದುಃಖ ಬೇರೆ ಬೇರೆಯಾಗಿ ಕಾಣೋದಿಲ್ವೋ ಆತ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರ ಅಂತ ಅನ್ನಿಸ್ಕೊಳ್ತಾನೆ. ಪುರುಷ ಅನ್ನೋದಕ್ಕೆ ಇನ್ನೊಂದು ಅರ್ಥ ಎಲ್ಲಕ್ಕಿಂತ ದೊಡ್ಡವನಾದ ದೇವರನ್ನು ತಿಳಿದುಕೊಂಡವನು ಅಂತ. ನಮಗೆ ಸುಖ ದುಃಖ ಯಾಕೆ ಬರುತ್ತೆ ಅನ್ನುವಂಥ ಜ್ಞಾನ ಇದ್ದಾಗ ನಾವು ಸುಖ ಬಂದಾಗ ಹಿಗ್ಗೋದಿಲ್ಲ, ದುಃಖ ಬಂದಾಗ ಕುಗ್ಗೋದಿಲ್ಲ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸುಖ ದುಃಖಕ್ಕೂ ಒಂದು ಕಾರಣ ಇರುತ್ತೆ. ಸುಖ ದುಃಖ ಜೀವನದಲ್ಲಿ ಬರುವ ಅಲೆಗಳು. ಇದರಲ್ಲಿ ಒಂದು ಬೇಕು ಇನ್ನೊಂದು ಬೇಡ ಅನ್ನುವ ಆಯ್ಕೆ ಸರಿಯಲ್ಲ. ಯಾವುದು ಬಂತೋ ಅದಿರಲಿ ಅಂತ ಬದುಕಬೇಕು. ನಮಗೆ ಸುಖ ದುಃಖವನ್ನು ಇನ್ನೊಬ್ಬರು ದ್ವೇಷದಿಂದ ಕೊಡೋದಲ್ಲ, ಅದು ನಮ್ಮ ಕರ್ಮಫಲ. ಸುಖ ದುಃಖವನ್ನು ನಮಗೆ ಕೊಡೋನು ಭಗವಂತ. ತಾಯಿ ತನ್ನ ಮಗುವಿನ ಉದ್ಧಾರಕ್ಕಾಗಿ ಹೇಗೆ ಶಿಕ್ಷೆ ಕೊಡ್ತಾಳೋ ಹಾಗೆ ಭಗವಂತ ನಮ್ಮ ಉದ್ಧಾರಕ್ಕಾಗಿ ನಮಗೆ ದುಃಖವನ್ನು ಕೊಡ್ತಾನೆ. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ಮನುಷ್ಯ ದುಃಖದಲ್ಲಿ ಬೆಳೆದಾಗ ಗಳಿಸುವ ಅನುಭವ ಯಾವತ್ತೂ ಸುಖದಲ್ಲಿ ಗಳಿಸೋಕೆ ಸಾಧ್ಯನೇ ಇಲ್ಲ. ದುಃಖ ಜೀವನದ ನಿಜವಾದ ಅನುಭವ. ಇದು ನಮಗೆ ಕೊಡುವ ದುಃಖದ ಹಿಂದೆ ಭಗವಂತನಿಟ್ಟ ಮಹಾಕಾರುಣ್ಯ. ಈ ಜ್ಞಾನ ಇದ್ದಾಗ ಮಾತ್ರ ನಮಗೆ ಸುಖ ದುಃಖವನ್ನು ಏಕರೂಪದಲ್ಲಿ ಕಾಣುವ ಮನಸ್ಥಿತಿ ಬರುತ್ತೆ. ಇಂತಹ ಜ್ಞಾನ ಇರೋನು ಧೀರನಾಗ್ತಾನೆ. ತಿಳುವಳಿಕೆಯಿಂದ ಧೈರ್ಯ ಬರುತ್ತೆ. ಯಾರು ಒಂದು ಜನ್ಮದಲ್ಲಿ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ತಿಳುವಳಿಕೆ ಹಾಗೂ ಧೈರ್ಯವನ್ನು ಗಳಿಸ್ತಾರೋ ಅವರು ಮುಂದೆ ಯಾವತ್ತೂ ಈ ಸಂಸಾರ ಬಂಧದಲ್ಲಿ ಮತ್ತೆ ಹುಟ್ಟೋದಿಲ್ಲ. ಇಂತಹ ಮಾನಸಿಕ ಸಮತೋಲನದ ಮೂಲಕ ಭಗವಂತನನ್ನು ತಿಳಿದು ಮೋಕ್ಷವನ್ನು ಪಡೀತಾರೆ ಅಂತ ಹೇಳ್ತಿದ್ದಾನೆ ಕೃಷ್ಣ. ಈ ಮಾತುಗಳನ್ನು ಕೇಳ್ತಾ ಇದ್ದರೆ ಎಷ್ಟು ಅತ್ಯದ್ಭುತವಾದ ಸತ್ಯವನ್ನು ಕೃಷ್ಣ ಆಗಲೇ ಹೇಳಿದ್ದಾನೆ ಅನ್ನೋದು ನಮ್ಮೆಲ್ಲರಿಗೂ ಅರಿವಿಗೆ ಬರುತ್ತಲ್ವಾ. ಇನ್ನೂ ಮುಂದುವರೆದು ಕೃಷ್ಣ ಏನು ಹೇಳ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.